AI ಕ್ರಾಂತಿ ಈಗಷ್ಟೇ ಶುರುವಾಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀರಾ ಸ್ನೇಹಿತರೆ? ನಿಮ್ಮ ಅನಿಸಿಕೆ ತಪ್ಪಾಗಿರಬಹುದು. ಯಾಕೆಂದರೆ AI ಜಗತ್ತಿನಲ್ಲಿ ಕೇವಲ ಹೈಪ್ ಕ್ರಿಯೇಟ್ ಮಾಡುವಂತಹ ಕಾಲ ಮುಗಿದು ಹೋಗಿದೆ. ಕಳೆದ ಕೆಲವು ದಿನಗಳಷ್ಟರಲ್ಲಿಯೇ AI ಜಗತ್ತು ಸಂಪೂರ್ಣವಾಗಿ ಬದಲಾಗಿ ನಿಂತಿದೆ. ಪ್ರಪಂಚದ ದೊಡ್ಡ ಟೆಕ್ ಕಂಪನಿಗಳ ನಡುವೆ ಪ್ರೈಸ್ ವಾರ್ ಸ್ಟಾರ್ಟ್ ಆಗಿದೆ. ನಿಮ್ಮ ಪ್ರಶ್ನೆಗಳಿಗಷ್ಟೇ ಉತ್ತರ ಕೊಡುವಂತಹ ಚಾಟ್‌ಬಾಟ್‌ಗಳ ಕಾಲ ಹಳೆಯದಾಗಿದೆ. ನೀವು ಮಲಗಿದ್ದರೂ ಸಹಿತ ನಿಮ್ಮ ಆಫೀಸ್ ಕೆಲಸಗಳನ್ನು ಮಾಡುವಂತಹ ಸ್ವಯಂ ಚಾಲಿತ ಸಿಸ್ಟಮ್‌ಗಳ ಕಾಲ ಈಗ ಬಂದಿದೆ. ಅದಕ್ಕೆ AI ಏಜೆಂಟ್ಸ್ ಅಂತ ಕರೀತಾರೆ. ಹಾಗಾದರೆ AI ಜಗತ್ತಿನಲ್ಲಿ ಈಗ ಏನು ನಡೀತಾ ಇದೆ ಅಂತ ನೋಡ್ಕೊಳ್ಳೋಣವಾ? ಹೋದ ವರ್ಷ ನಿಮಗೆ ಗೊತ್ತಿದ್ದ AI ಜಗತ್ತು ಹೇಗಿತ್ತು, ಇವತ್ತಿನ AI ಜಗತ್ತು ಹೇಗಿದೆ ಅಂತ ನೋಡೋಣ. ಬನ್ನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಗುರುಪ್ರಸಾದ್. ನಿಮಗೆಲ್ಲರಿಗೂ ಫಿಕ್ಸೋ ಚಾನಲ್ಗೆ ಸ್ವಾಗತ. ಏನಿದು ಪ್ರೈಸ್ ವಾರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀರಾ? ಜುಲೈ ತಿಂಗಳ ಪ್ರಾರಂಭದಲ್ಲಿ ಈ AI ಉದ್ಯಮದಲ್ಲಿ ಒಂದು ದೊಡ್ಡ ಆರ್ಥಿಕ ಬದಲಾವಣೆ ಆಗಿದೆ. ಸ್ಪೇಸ್ ಎಕ್ಸ್ AI ಅವರು ತಮ್ಮ ಗ್ರಾಕ್ 4.5 ಅನ್ನು ರಿಲೀಸ್ ಮಾಡಿದ ಕೇವಲ 24 ತಾಸಿನಲ್ಲಿಯೇ ಕೌಂಟರ್ ಕೊಡುವ ಹಾಗೆ ಓಪನ್ AI ಅವರು ತಮ್ಮ GPT 5.6 ಅನ್ನು ರಿಲೀಸ್ ಮಾಡಿದ್ದಾರೆ. ಅದು ಹೇಗೆ? ಈ AI ಕಂಪನಿಗಳಿಗೆ ತಮ್ಮ AI ವರ್ಷನ್ಗಳು ಎಷ್ಟು ಬುದ್ಧಿವಂತವಾಗಿದೆ, ಎಷ್ಟು ಟಾಸ್ಕನ್ನು ಎಷ್ಟು ಫಾಸ್ಟಾಗಿ ಮಾಡುತ್ತವೆ ಅನ್ನೋದಕ್ಕಿಂತ ಎಷ್ಟು ಕಡಿಮೆ ಬೆಲೆಯಲ್ಲಿ ಅವುಗಳನ್ನು ಮಾರುಕಟ್ಟೆಗೆ ತರಲಾಗ್ತಿದೆ ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಹೀಗೆ? ಯಾಕೆ ಅಂದರೆ ಈ ಟೆಕ್ ಕಂಪನಿಗಳಿಗೆ ಬರೀ ಜಾಣ್ಮೆ ಪ್ರದರ್ಶನ ಮಾಡೋದಕ್ಕಿಂತ ಮಾರ್ಕೆಟಲ್ಲಿ ನಿಜವಾದ ಬಿಸ್ನೆಸ್ ಬೇಕಾಗಿದೆ. ಗ್ರಾಹಕರು ವರ್ಷದಿಂದ ವರ್ಷಕ್ಕೆ AI ಮೇಲೆ ಖರ್ಚು ಮಾಡುತ್ತಿರುವುದು ಡಬಲ್ ಆಗ್ತಾ ಇದೆ. ದೊಡ್ಡ ಟೆಸ್ಟ್ ಎಲ್ಲಿದೆ ಗೊತ್ತಾ? ಓಪನ್ AI ಮತ್ತು ಆಂಥ್ರೋಪಿಕ್ AI ಈ ವರ್ಷದ ಕೊನೆಗೆ ಸಾರ್ವಜನಿಕವಾಗಿ IPO ತರೋ ಪ್ಲಾನಲ್ಲಿ ಇದ್ದಾರೆ. IPOಗೆ ಮಾರ್ಕೆಟ್ ಬೇಸ್ ಚೆನ್ನಾಗಿದ್ರೆ IPO ಚೆನ್ನಾಗಾಗುತ್ತೆ. ಸ್ನೇಹಿತರೆ, AIಗಳನ್ನು ನಾವೆಲ್ಲರೂ ಮುಖ್ಯವಾಗಿ ಎರಡು ರೀತಿಯಾಗಿ ಬಳಸ್ತೇವೆ. ಒಂದು ಪ್ರಾಂಪ್ಟಿಂಗ್, ಇನ್ನೊಂದು ಏಜೆಂಟಿಕ್ AI. ಪ್ರಾಂಪ್ಟಿಂಗ್ ಅಲ್ಲಿ ಸಾಧಾರಣವಾಗಿ ನಾವು ಪ್ರಶ್ನೆಗಳನ್ನ ಕೇಳ್ತೇವೆ, AI ಇಂಟರ್ನೆಟ್ನೆಲ್ಲ ಹುಡುಕ್ಬಿಟ್ಟು ಡೇಟಾ ನಿಮಗೆ ವಾಪಸ್ ತಂದು ಕೊಡುತ್ತೆ. ಏಜೆಂಟಿಕ್ AI ಇದೇ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ ನಿಮಗೆ? ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಆದರೆ ನಿಮ್ಮ ಗಮನವನ್ನು ನಾನು ಇನ್ನೊಂದು ಕಡೆ ಸೆಳೆಯೋಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ ಚಿಪ್ಸೆಟ್. ಈ AIಗಳು ಕೆಲಸ ಮಾಡಲಿಕ್ಕೆ ಒಂದು ಡೇಟಾ ವೇರ್ ಹೌಸಲ್ಲಿ ಆ ಚಿಪ್ಸೆಟ್ಗಳು ಇರಬೇಕಾಗುತ್ತೆ. ಹಾಗಾದರೆ ಈ ಚಿಪ್ಸೆಟ್ ಅಂದರೆ ಏನು? ನೀವು ಯಾವುದೇ ಒಂದು ಪ್ರಶ್ನೆಯನ್ನು AIಗೆ ಕೇಳಿದಾಗ ಆ AI ಡೇಟಾ ಸೆಂಟರ್ಗೆ ಕನೆಕ್ಟ್ ಆಗುತ್ತೆ. ಡೇಟಾ ಸೆಂಟರಲ್ಲಿರುವ ಕಂಪ್ಯೂಟರ್ಗಳಲ್ಲಿರುವ ಚಿಪ್ಸೆಟ್ ಮೂಲಕವೇ ಆ ಉತ್ತರವನ್ನು ಹುಡುಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾದರೆ ಈ ಚಿಪ್ಸೆಟ್ ನಿಮ್ಮ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ಗಳಲ್ಲಿರುವ ಚಿಪ್ಸೆಟ್ಗಿಂತ 100 ಪಟ್ಟು ಶಕ್ತಿಶಾಲಿಯಾಗಿರುವಂಥದ್ದು. ಹಾಗಾದರೆ ಇದನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ? ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿವೆ. ಈ ಚಿಪ್ಸೆಟ್ ಮ್ಯಾನುಫ್ಯಾಕ್ಚರರ್ಸ್ಗಳಿಗೆ ಈ ಕೊನೆಯ 1-2 ವರ್ಷಗಳಲ್ಲಿ ಒಂದು ದೊಡ್ಡ ಚಾಲೆಂಜ್ ಎದುರಾಗಿತ್ತು. ಈ ನಾರ್ಮಲ್ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಚಿಪ್ಸೆಟ್ನ ತಯಾರಿಸುವುದಾ, ಅಥವಾ ಈ ದೊಡ್ಡ AI ಕಂಪನಿಗಳಿಗೆ ಬೇಕಾಗಿರುವಂತಹ ತುಂಬ ಬೆಲೆ ಬಾಳುವಂತಹ ಚಿಪ್ಸೆಟ್ನ ಮ್ಯಾನುಫ್ಯಾಕ್ಚರ್ ಮಾಡುವುದಾ ಅಂತ ಏನು ಆಯ್ಕೆ ಮಾಡ್ಕೊಂಡ್ರು ಗೊತ್ತಾ? ಈ AI ಕಂಪನಿಗಳಿಗೆ ಬೇಕಾಗಿರುವಂತಹ ದೊಡ್ಡ ಚಿಪ್ಸೆಟ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವುದು ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದರಿಂದ ರಿಟೇಲ್ ಕಸ್ಟಮರ್ಸ್ಗೆ ಏನು ಹಾನಿ ಗೊತ್ತಾ ನಿಮಗೆ? ಈ ಚಿಪ್ಸೆಟ್ ಮ್ಯಾನುಫ್ಯಾಕ್ಚರರ್ಸ್ಗಳು AI ಕಂಪನಿಗಳಿಗೆ ಬೇಕಾಗಿರುವಂತಹ ಚಿಪ್ಸೆಟ್ ಮತ್ತು ಮೆಮರಿ ಡಿವೈಸಸ್ನ ಮ್ಯಾನುಫ್ಯಾಕ್ಚರ್ ಜಾಸ್ತಿ ಮಾಡೋದ್ರಿಂದ ರಿಟೇಲ್ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಗಳಿಗೆ ಬೇಕಾಗಿರುವಂತಹ ಡಿವೈಸಸ್, ಚಿಪ್ಸೆಟ್ಸ್ ಮತ್ತು ಮೆಮರಿ ಡಿವೈಸಸ್ಗಳ ಸಪ್ಲೈ ಕಡಿಮೆ ಆಗುತ್ತೆ. ಆದರೆ ಈ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಕಂಪನಿಗಳಿಗೆ ಬೇಕಾಗಿರುವಂತಹ ಮೆಮರಿ ಮತ್ತು ಚಿಪ್ಸೆಟ್ ಡಿವೈಸಸ್ಗಳ ಡಿಮ್ಯಾಂಡ್ ಕಡಿಮೆ ಆಗಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಆದರೆ ಸಪ್ಲೈ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಪ್ರೈಸ್ ಜಾಸ್ತಿ ಆಗುತ್ತೆ. ಪ್ರೈಸ್ ಜಾಸ್ತಿ ಆಗೋದ್ರಿಂದ ಈ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರರ್ಸ್ಗಳು ಲ್ಯಾಪ್ಟಾಪ್ ಪ್ರೈಸಸ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇದರಿಂದ
ಲ್ಯಾಪ್ಟಾಪ್ ಮತ್ತು ಮೆಮರಿ ಡಿವೈಸಸ್ಗಳ ಬೆಲೆ ಏರಿಕೆ ಆಗುತ್ತೆ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನಷ್ಟು AI ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೇನೆ. ಫಿಕ್ಸೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. AI ಬಗ್ಗೆ ನಿಮಗೆ ಏನು ತಿಳ್ಕೊಬೇಕಾಗಿದೆ ಅಂತ ಕಮೆಂಟ್ಸಲ್ಲಿ ಹಾಕಿ. ಧನ್ಯವಾದಗಳು. ಥ್ಯಾಂಕ್ ಯು.